ಈ ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. 12 ವರ್ಷಕ್ಕೂ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು ಪ್ರಧಾನಿ ಮೋದಿ. ಈಗ 12 ವರ್ಷ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿರುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿಯಾಗಿ 25 ವರ್ಷಗಳಿಂದ ಒಂದು ಸುದೀರ್ಘ ಪ್ರಯಾಣವನ್ನು ನಡೆಸ್ತಾ ಇರುವಂತಹ ಪ್ರಧಾನಿ ಮೋದಿಯವರು ಆ ಮೂಲಕ ಇಂಥದ್ದೊಂದು ದಾಖಲೆಯನ್ನು ಮಾಡಿರುವ ದೇಶದ ಏಕೈಕ ರಾಜಕಾರಣಿ ಅನ್ನುವಂತಹ ದಾಖಲೆಯನ್ನು ಕೂಡ ತಮ್ಮ ಹೆಸರಿನಲ್ಲಿ ಬರ್ಕೊಂಡಿದ್ದಾರೆ. ಕುಟುಂಬದ ಬೆಂಬಲ ಇರಲಿಲ್ಲ, ಪರಂಪರೆಯ ಕಿರೀಟ ಇರಲಿಲ್ಲ, ಜನರ ವಿಶ್ವಾಸದಿಂದಲೇ ಜನಸೇವಕರಾಗಿ ನರೇಂದ್ರ ಮೋದಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಯಾವುದೇ ರಾಜಕಾರಣಿ ಆಗಲಿ ಸೋಲು ಗೆಲುವು ಎಲ್ಲದಕ್ಕೂ ಕೂಡ ರಾಜಕೀಯದ ಸಂದರ್ಭದಲ್ಲಿ ಅನುಭವಿಸುವಂಥದ್ದು ಇದ್ದೇ ಇರುತ್ತೆ. ಆದರೆ ನರೇಂದ್ರ ಮೋದಿಯವರು ಹಾಗಲ್ಲ. ಅವರು ಶಾಸಕರಾಗೋದಕ್ಕಿಂತ ಮುಂಚಿತವಾಗಿಯೇ ಮುಖ್ಯಮಂತ್ರಿ ಆಗ್ತಾರೆ, ಅದಾದ ನಂತರ ಶಾಸಕರಾಗ್ತಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರದ ಮೇಲೆ ಅಧಿಕಾರವನ್ನು ಅನುಭವಿಸಿದಂತಹ ಮೋದಿಯವರು 2014ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದ ಕಡೆನೇ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಬಿಂಬಿತವಾಗಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಪ್ರಚಾರವನ್ನು ಮಾಡ್ತಾರೆ ಮತ್ತು ಆ ಮೂಲಕವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸ್ವಂತ ಬಲದಲ್ಲಿ ಮೊದಲ ಬಾರಿಗೆ ಅಧಿಕಾರವನ್ನು ತಂದುಕೊಟ್ಟಂತಹ ಹೆಗ್ಗಳಿಕೆಯೂ ಕೂಡ ನರೇಂದ್ರ ಮೋದಿಯವರ ಹೆಸರಿಗೆ ದಾಖಲಾಗುತ್ತೆ. 1983ರ ನಂತರ ಒಂದು ಪಕ್ಷ ಪೂರ್ಣ ಬಹುಮತದ ಆಡಳಿತಕ್ಕೆ ಬಂದಿರುವಂಥದ್ದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಅನ್ನುವಂಥದ್ದು ಅವರ ಸಾಧನೆಗೆ ಹಿಡಿದಿರುವ ಒಂದು ಅತಿ ದೊಡ್ಡದಾದ ಕನ್ನಡಿ. ಅವರ ವಿರುದ್ಧ ಅನೇಕ ರೀತಿಯಂಥ ಆಪಾದನೆಗಳು ಬಂದಿದ್ವು. ಆದರೆ ಅವೆಲ್ಲವನ್ನು ಬದಿಗಿಟ್ಟು ಸಮರ್ಪಣೆಯಿಂದ ಮುನ್ನಡೆದರೆ ಗೌರವ, ಘನತೆ, ನಂಬಿಕೆ ಎಲ್ಲವೂ ಕೂಡ ಉಳಿಯುತ್ತೆ ಅನ್ನುವಂಥದ್ದು ಮೋದಿ ಅವರು ಇಟ್ಟಿದ್ದಂತಹ ವಿಶ್ವಾಸ. ನರೇಂದ್ರ ಮೋದಿ ಅವರದ್ದು ಅವರೊಬ್ಬರ ಸಾಧನೆ ಅಲ್ಲ, ಭಾರತದ ಪ್ರಜಾಪ್ರಭುತ್ವದ ಶಕ್ತಿಗಿರುವಂತಹ ತಾಕತ್ತಿದು. ಸುದೀರ್ಘವಾಗಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿರುವಂತಹ ದೇಶದ ಮೊದಲ ನಾಯಕ ಅನ್ನುವಂತಹ ಇತಿಹಾಸವನ್ನು ಅವರು ನಿರ್ಮಿಸಿದ್ದಾರೆ. 26 ಮೇ 2014ಕ್ಕೆ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಪಟ್ಟಕ್ಕೇರಿದ್ರು ನರೇಂದ್ರ ಮೋದಿ. ಆಮೇಲೆ 2019ರ ಚುನಾವಣೆಯಲ್ಲಿ ಅಭೂತಪೂರ್ವವಂತಹ ಗೆಲುವನ್ನು ಸಿಕ್ಕಿದ ಮೇಲೆ 30 ಮೇ 2019ಕ್ಕೆ ಎರಡನೇ ಬಾರಿ ಪ್ರಧಾನಮಂತ್ರಿಯಾಗಿ ಪೂರ್ಣಾವಧಿಯನ್ನು ಮಾಡಿದರು. 9 ಜೂನ್ 2024ರಲ್ಲಿ ಬಿಜೆಪಿ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ NDA ಸರ್ಕಾರದ ಪ್ರಧಾನಮಂತ್ರಿಯಾಗಿ ಇವತ್ತಿಗೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸತತ 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿರುವಂತಹ ಮೋದಿ ಇಂದಿರಾ ಗಾಂಧಿ ಹಾಗೂ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹೆಸರಿನಲ್ಲಿದ್ದಂತಹ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇನ್ನು ಪ್ರಧಾನಿ ಮೋದಿಯವರ ದಾಖಲೆಯನ್ನು ನಾವು ಗಮನಿಸಬೇಕಾದಂಥದ್ದು, ಚುನಾಯಿತ ಪ್ರಧಾನಮಂತ್ರಿಯಾಗಿ 4399 ದಿನಗಳನ್ನು ಪೂರೈಸಿದಂಥವರು ನರೇಂದ್ರ ಮೋದಿ. ಇದು ಇಲ್ಲಿಗೆ ಮುಗಿಯುವಂಥದ್ದಲ್ಲ, ಯಾಕಂದರೆ ಇದು ಮುಂದುವರಿಯುವಂಥದ್ದು. ಹಾಗಾಗಿ ಅವರು ಈಗ ಜಸ್ಟ್ ಆ ಒಂದು ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ ಅಷ್ಟೇ. ಅದು ಮುಂದೆ ಯಾವ ಹೊಸ ರೆಕಾರ್ಡ್ ಆಗಿ ನಿಲ್ಲುತ್ತೆ ಅಂತ ನೋಡಬೇಕು. ಇದುವರೆಗೆ ಇದ್ದಂಥದ್ದು ಜವಾಹರ್ಲಾಲ್ ನೆಹರು ಅವರ ಹೆಸರಿನಲ್ಲಿದ್ದಂಥ ದಾಖಲೆ, ಭಾರತದ ಮೊದಲ ಪ್ರಧಾನಮಂತ್ರಿಯವರ ಹೆಸರಿನಲ್ಲಿದ್ದ ದಾಖಲೆ 4398 ದಿನಗಳ ಕಾಲ ಜವಾಹರ್ಲಾಲ್ ನೆಹರು ಅವರು ಸುದೀರ್ಘವಾಗಿ ದೇಶವನ್ನು ಮುನ್ನಡೆಸಿದರು. ಇನ್ನು ಇಂದಿರಾ ಗಾಂಧಿಯವರು ನಡುವೆ ಬ್ರೇಕ್ ಆದರೂ ಕೂಡ 4077 ದಿನಗಳ ಕಾಲ ಅಧಿಕಾರವನ್ನು ನಡೆಸಿದಂತಹ ಪ್ರಧಾನಮಂತ್ರಿ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 3656 ದಿನಗಳವರೆಗೆ, ಅಂದರೆ 2 ಅವಧಿಗಳಲ್ಲಿ ಅವರು ದೇಶವನ್ನು ಮುನ್ನಡೆಸಿದ್ದಾರೆ. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು 2257 ದಿನಗಳ ಕಾಲ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ದಾಖಲೆಗಳನ್ನು ಯಾರು ಬೇಕಾದರೂ ನಿರ್ಮಿಸಬಹುದು, ಆದರೆ ಇತಿಹಾಸ ನಿರ್ಮಿಸುವಂಥದ್ದು ಅಂದರೆ ತಮಾಷೆಯ ಮಾತಲ್ಲ. ಅದರಲ್ಲೂ ದೇಶದ ಅಭಿವೃದ್ಧಿಯನ್ನು ಮಾಡ್ತಾ ದೇಶದ ಘನತೆ ಗೌರವವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಿರುವಂತಹ ವ್ಯಕ್ತಿ ಅಂದರೆ ಅದು ಪ್ರಧಾನಮಂತ್ರಿ ಮೋದಿ. ಹಾಗಾಗಿಯೇ ಮೋದಿಯವರಿಗೆ ಅಗ್ರ ನಾಯಕರು ಶುಭಾಶಯಗಳನ್ನು ತಿಳಿಸಿದ್ದಾರೆ. HD ದೇವೇಗೌಡರು ಈಗಾಗಲೇ ವಿಶ್ವ ನಾಯಕನಿಗೆ ಶುಭಾಶಯ ಅನ್ನುವಂಥನ್ನು ಹೇಳಿದ್ದಾರೆ. ದೇಶದ ಹಿತಾಸಕ್ತಿಯಲ್ಲಿ ರಾಜಿಯಾಗದ ವ್ಯಕ್ತಿ ಅಂತ ಪ್ರಧಾನಿ ಮೋದಿಯವರನ್ನು ಬಣ್ಣಿಸಿದ್ದಾರೆ. ಇನ್ನು ಚಂದ್ರಬಾಬು ನಾಯ್ಡು ಅವರು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು, ಎಲ್ಲ ರಾಜ್ಯಗಳು ದೇಶದ ಅಭಿವೃದ್ಧಿ ಎಂಜಿನ್ ಅಂತ ಪರಿಗಣಿಸಿದಂಥವರು ಮೋದಿ ಅಂತ ಅವರ ವಿಶೇಷತೆಯನ್ನು ಹೊಗಳಿದ್ದಾರೆ. ಇಟಲಿಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಅವರು ಇಟಲಿ ಜನರಿಗೂ ಹೊಸ ಅವಕಾಶಗಳನ್ನು ಸೃಷ್ಟಿಸಿದಂತಹ ನಾಯಕ ಮೋದಿ ಅಂತ ಹೊಗಳಿದ್ದಾರೆ. ಹಾಗೆಯೇ ತೇಶ್ರಿಂಗ್ ಟೋಬ್ಗೆ ಭೂತಾನ್ನ ಪ್ರಧಾನಮಂತ್ರಿ, ನನ್ನ ಸ್ನೇಹಿತ, ಸಹೋದರ, ಮಾರ್ಗದರ್ಶಕ ನರೇಂದ್ರ ಮೋದಿ ಅಂತ ಕರೆದಿದ್ದಾರೆ. ಇನ್ನು ಎಕೆ ಡಿಸಾನಾಯಕೆ ಶ್ರೀಲಂಕಾದ ಅಧ್ಯಕ್ಷರು ಲಂಕಾ ನೆಲದ ಅಭಿವೃದ್ಧಿಗೆ ಬಲ ತುಂಬಿದ ನಾಯಕ ಅಂತ ಹೇಳಿ ಪ್ರಧಾನಿ ಮೋದಿಯವರ ಸಾಧನೆಯನ್ನು ಶ್ಲಾಘಿಸಿದ್ದಾರೆ.
ಮಲೇಷ್ಯಾದ ಪ್ರಧಾನಮಂತ್ರಿ ಅನ್ವರ್ ಇಬ್ರಾಹಿಂ ಅವರು ಜನಸೇವೆ, ಶಾಂತಿ, ಪ್ರಗತಿ, ಸಮೃದ್ಧಿಯ ಹರಿಕಾರ ಮೋದಿ ಅಂತ ಕರೆದಿದ್ದಾರೆ. ಇಡೀ ಜಗತ್ತಿನಲ್ಲಿ 32 ದೇಶಗಳ ಅತ್ಯುನ್ನತ ನಾಗರಿಕ ಪುರಸ್ಕಾರಕ್ಕೆ ಪಾತ್ರರಾಗಿರುವಂತಹ ವ್ಯಕ್ತಿ ಅಂದರೆ ಅದು ಪ್ರಧಾನಮಂತ್ರಿ ಮೋದಿ. 19 ದೇಶಗಳ ಸಂಸತ್ಗಳಲ್ಲಿ ಭಾಷಣ ಮಾಡಿರುವಂತಹ ಏಕೈಕ ಪ್ರಧಾನಿ ನರೇಂದ್ರ ಮೋದಿ. ರಾಜಕೀಯವಾಗಿ ಮೋದಿಯವರನ್ನ ಸಾಕಷ್ಟು ಜನ ವಿರೋಧ ಮಾಡ್ತಾ ಇರ್ತಾರೆ. ರಾಜಕೀಯ ಅನ್ನುವಂಥದ್ದು ಸಹಜವಾಗಿ ಇರುವಂಥದ್ದು. ಆದರೆ ಮೋದಿ ಅವಧಿಯಲ್ಲಿ ಬಹಳಷ್ಟು ಕೆಲಸಗಳೂ ಕೂಡ ಆಗಿರೋದನ್ನು ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈ 12 ವರ್ಷಗಳಲ್ಲಿ ಆಗಿದ್ದೇನು ಅನ್ನೋದನ್ನು ನೋಡ್ತಾ ಹೋದಾಗ 102 ಕೋಟಿ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ ಭಾರತದಲ್ಲಿ ಈಗ ದಾಖಲಾಗಿರುವಂಥದ್ದು. ಮೋದಿಯವರು ಪ್ರಧಾನಮಂತ್ರಿ ಆದಂಥ ಅವಧಿಯಲ್ಲಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂಥದ್ದು. 164 ವಿಮಾನ ನಿಲ್ದಾಣಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಉಡಾನ್ನಂತಹ ಯೋಜನೆಯನ್ನು ಜಾರಿಗೊಳಿಸಿ ಬಹಳಷ್ಟು ಅಂದರೆ ಕೇವಲ ರಾಜಧಾನಿಗಳಿಗೆ ಸೀಮಿತವಾಗಿದ್ದ ವಿಮಾನ ಸೇವೆಯನ್ನು ಅಥವಾ ಪ್ರಮುಖ ನಗರಗಳಿಗೆ ಮಾತ್ರ ಸೀಮಿತವಾಗಿದ್ದಂತಹ ವಿಮಾನ ಸೇವೆಯನ್ನು ಜಿಲ್ಲಾ ಕೇಂದ್ರಗಳ ಕಡೆಗೂ ಕೂಡ ವಿಸ್ತರಿಸುವಂತಹ ಕೆಲಸವನ್ನು ಮಾಡಿದೆ. 4 ಕೋಟಿ ಬಡವರಿಗೆ ಮನೆಗಳ ವಿತರಣೆ ಮಾಡುವಂತಹದ್ದರ ಕಡೆಗೂ ಕೂಡ ಮುಂದಾಗಿರುವಂಥದ್ದು ಮೋದಿಯವರ ಹೆಗ್ಗಳಿಕೆಗೆ ಮತ್ತೊಂದು ಪ್ರಮುಖವಾದಂತಹ ಉದಾಹರಣೆ. ಇನ್ನು 15 ಕೋಟಿ ಕುಟುಂಬಗಳಿಗೆ ಕುಡಿಯುವ ನೀರನ್ನು ನೇರವಾಗಿ ಹರ್ ಘರ್ ಜಲ್ ಅನ್ನುವಂತಹ ಯೋಜನೆಯ ಮೂಲಕವಾಗಿ ಪ್ರತಿ ಕುಟುಂಬಗಳಿಗೂ ಕೂಡ ಕುಡಿಯುವ ನೀರನ್ನು ಪೂರೈಕೆ ಮಾಡಿರುವಂಥದ್ದು ಕೂಡ ಪ್ರಧಾನಮಂತ್ರಿ ಮೋದಿಯವರ ಆಡಳಿತದ ಅವಧಿಯಲ್ಲಿ. 10.35 ಕೋಟಿ ಕುಟುಂಬಕ್ಕೆ ಗ್ಯಾಸ್ ಸಂಪರ್ಕವನ್ನು ಒದಗಿಸುವಂತಹ ಯೋಜನೆಯನ್ನು ಉಜ್ವಲದ ಹೆಸರಿನಲ್ಲಿ ಮಾಡಿದರು. 12 ಕೋಟಿ ಶೌಚಾಲಯಗಳ ನಿರ್ಮಾಣವನ್ನು ಮಾಡಿಸಿರುವಂಥದ್ದು. ಏನು ಭಾರತ ಬಯಲು ಶೌಚಾಲಯಗಳ ಮುಕ್ತವಾಗಿರಬೇಕು ಅನ್ನುವಂತಹ ಕಾರಣಕ್ಕಾಗಿ ನಿರ್ಮಿಸಿರ್ತಕ್ಕಂತಹ ಯೋಜನೆ ಸ್ವಚ್ಛ ಭಾರತನ ಅಡಿಯಲ್ಲಿ. ಇನ್ನು ಯುವಕರ ಸ್ವ ಉದ್ಯೋಗಕ್ಕೆ 40 ಲಕ್ಷ ಕೋಟಿ ರೂಪಾಯಿಗಳ ಸಾಲ ವಿತರಣೆಯನ್ನು ಮಾಡಿರುವಂಥದ್ದು. 60 ಕೋಟಿ ಬಡವರಿಗೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆಯನ್ನು ಒದಗಿಸುವ ಆಯುಷ್ಮಾನ್ ಭಾರತದಂತಹ ಮಹತ್ವದ ಆರೋಗ್ಯ ಯೋಜನೆ ಇರ್ಬೋದು. 2.23 ಲಕ್ಷಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟಪ್ಗಳು ಈ ಅವಧಿಯಲ್ಲಿ ಭಾರತದಲ್ಲಿ ಶುರುವಾಗಿರುವಂಥದ್ದು ಕೂಡ ಬಹಳ ಗಮನಾರ್ಹವಾದಂಥ ಸಂಗತಿ. ಅಂದರೆ ಉದ್ಯೋಗವನ್ನು ಸೃಷ್ಟಿಸುವ ಜೊತೆಗೆ ಉದ್ಯಮಿಗಳ ಸೃಷ್ಟಿಯ ಕಡೆಗೆ ಗಮನ ಕೊಟ್ಟಿರುವಂಥದ್ದು. 1.45 ಲಕ್ಷ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳ ಕೆಲಸವನ್ನು ಪೂರ್ಣಗೊಳಿಸಿರುವಂಥದ್ದು. ಮೆಟ್ರೋ, ರೈಲ್ವೆ, ಶಿಕ್ಷಣದಲ್ಲೂ ಕೂಡ ಐತಿಹಾಸಿಕ ಕ್ರಾಂತಿಯನ್ನು ಮಾಡಿರುವಂಥದ್ದು ಪ್ರಧಾನಿ ಮೋದಿಯವರ ಶ್ಲಾಘನೆ. ಇನ್ನು ಪ್ರಧಾನಿ ಮೋದಿಯವರು ನೆಹರು ದಾಖಲೆಯನ್ನು ಮುರಿದು ಆಡಳಿತವನ್ನು ಮುಂದುವರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳ ಅನೇಕ ನಾಯಕರು ಇದೇನು ದೊಡ್ಡ ಸಾಧನೆಯಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಬಿಜೆಪಿ ಮೈತ್ರಿಕೂಟದಲ್ಲಿರುವ 72 ಪಕ್ಷಗಳ ನಾಯಕರು ಮೋದಿಯವರನ್ನು ವಿಶೇಷವಾಗಿ ಅಭಿನಂದಿಸಿದ್ದಾರೆ. ದೆಹಲಿಯ ಭಾರತ್ ಮಂಟಪದಲ್ಲಿ ಎನ್ಡಿಎ ಮಿತ್ರಕೂಟದ ಎಲ್ಲ ನಾಯಕರು ಪ್ರಧಾನಿ ಮೋದಿಯವರನ್ನು ಇವತ್ತು ಅಭಿನಂದಿಸಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಮೋದಿಯವರಿಗೆ ವಿಶೇಷ ಉಡುಗೊರೆಯನ್ನು ಕೊಟ್ಟರು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ತಿರುಪತಿ ತಿಮ್ಮಪ್ಪರ ವಿಗ್ರಹವನ್ನು ನೀಡಿ ಸನ್ಮಾನಿಸಿದರು. ನಾಗಾಲ್ಯಾಂಡ್ನ ಮುಖ್ಯಮಂತ್ರಿ ಅಲ್ಲಿನ ಸಾಂಪ್ರದಾಯಿಕ ಶಾಲು ಹೊಲಿಸಿದರು. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಶಿವಾಜಿ ಪ್ರತಿಮೆಯನ್ನು ಕೊಟ್ಟರು. ಕುಮಾರಸ್ವಾಮಿಯವರು ಕೂಡ ಕರ್ನಾಟಕದ ಶ್ರೀಗಂಧದ ಹಾರವನ್ನು ಹಾಕಿದರು, ಮೈಸೂರು ಪೇಟವನ್ನು ತೊಡಿಸಿದರು. ಪ್ರತಿಯೊಂದು ರಾಜ್ಯದ ನಾಯಕರು ಅವರವರ ರಾಜ್ಯಗಳನ್ನು ಪ್ರತಿನಿಧಿಸುವಂತಹ ಉಡುಗೊರೆಗಳನ್ನು ಪ್ರಧಾನಮಂತ್ರಿಯವರಿಗೆ ನೀಡಿ ಒಂದು ರೀತಿಯಲ್ಲಿ ಇಡೀ ದೇಶದ ವೈವಿಧ್ಯತೆ ಪ್ರಧಾನಮಂತ್ರಿ ಮೋದಿಯವರನ್ನು ಸನ್ಮಾನಿಸುವ ಸಂದರ್ಭದಲ್ಲಿ ಕಂಡುಬರ್ತಾರೆ. इस राजनीतिक यात्रा में अनेक उतार चढ़ाव देखते हुए एक दिन ये पड़ाव भी आएगा, मैंने कभी सोचा नहीं था. निर्वाचित प्रधानमंत्री के रूप में निरंतर सबसे लंबी अवधि तक सेवा करने का अवसर, इसे मैं अपना परम सौभाग्य मानता हूं. साथियों, ಇನ್ನು ಇದಕ್ಕೂ ಮೊದಲು ನಡೆದಂತಹ ಎನ್ಡಿಎ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಪ್ರಧಾನಮಂತ್ರಿ ಮೋದಿಯವರನ್ನ ಕೇಂದ್ರ ಸಚಿವರು ವಿಶೇಷವಾಗಿ ಅಭಿನಂದಿಸಿದರು. 4399 ದಿನಗಳನ್ನು ಪೂರೈಸಿ ದಾಖಲೆ ನಿರ್ಮಿಸಿದ್ದಕ್ಕೆ ಕೇಂದ್ರ ಸಚಿವರೆಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಗೌರವಿಸಿದರು. ಮೋದಿಯವರ ನಾಯಕತ್ವ, ಬದ್ಧತೆ ಹಾಗೂ ದೇಶಕ್ಕೆ ನೀಡಿದ ಸಮರ್ಪಿತ ಸೇವೆಯನ್ನು ಮೇಜು ತಟ್ಟಿ ಗೌರವಿಸಿದರು. ಹಾಗೆಯೇ ಇಡೀ ದೇಶದಲ್ಲಿಯೂ ಕೂಡ ಇವತ್ತು ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಬಿಜೆಪಿ ನಾಯಕರುಗಳು ಪೂಜೆ ಪುನಸ್ಕಾರಗಳನ್ನು ನಡೆಸಿದ್ದಾರೆ. ಕರ್ನಾಟಕದಲ್ಲೂ ಕೂಡ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಬಿಜೆಪಿ ನಾಯಕರು ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆಗಳನ್ನು ಮಾಡಿಸಿದರು. ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಶ್ರೀ ವಿಜಯೇಂದ್ರ ಹಾಗೆಯೇ BS ಯಡಿಯೂರಪ್ಪ, ಉಸ್ತುವಾರಿ ಆಗಿರುವ ರಾಧಾಮೋಹನ್ ಅಗರ್ವಾಲ್ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿದ್ದರು.
ಮೋದಿ ಭಾವಚಿತ್ರ ಹಿಡಿದು ಮೆರವಣಿಗೆಯನ್ನು ಮಾಡಿ ಸಾರ್ವಜನಿಕರಿಗೆ ಸಿಹಿ ಹಂಚುವ ಕೆಲಸವನ್ನು ಕೂಡ ಬಿಜೆಪಿಯ ನಾಯಕರುಗಳು ಮಾಡಿದರು. ಇನ್ನು ವಿಧಾನಸೌಧದ ಅರಳಿ ಮುನೀಶ್ವರ ದೇವಸ್ಥಾನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಧಾನಿ ಮೋದಿಯವರ ಹೆಸರಿನಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ನೇತೃತ್ವದಲ್ಲಿ ನಗರದ ಅಗ್ರಹಾರ ಸರ್ಕಲ್ನಿಂದ 101 ಗಣಪತಿ ದೇವಸ್ಥಾನದವರೆಗೆ ಜಾಥಾ ನಡೆಸಲಾಯಿತು. ತುಮಕೂರಿನಲ್ಲಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕೋಟೆ ಆಂಜನೇಯನ ದೇವಸ್ಥಾನದಲ್ಲಿ ಜಿಲ್ಲಾ ಬಿಜೆಪಿ ಘಟಕ ವಿಶೇಷ ಪೂಜೆಯನ್ನು ಸಲ್ಲಿಸಿತು. ಹೀಗೆ ಇಡೀ ರಾಜ್ಯಾದ್ಯಂತ ಬಹುತೇಕ ಎಲ್ಲ ದೇವಸ್ಥಾನಗಳಲ್ಲಿ ಬಿಜೆಪಿ ನಾಯಕರುಗಳು ಈ ರೀತಿಯಂತಹ ವಿಶೇಷ ಪೂಜೆಗಳನ್ನು ಇವತ್ತು ನಡೆಸಿದ್ದಾರೆ.